ನಾನು ಚಂದ್ರಕಾಂತ್ ಗದ್ದಿಗಿ, ವಲಯದ ಎಸ್ ಟಿ ಯೂನಿಯನ್ನ ಅಧ್ಯಕ್ಷರು. ಮತ್ತು ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನಂದರೆ, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಒಪ್ಪಂದ ಆಗ್ತದೆ. ಆದರೆ 2020ರಿಂದ 24ವರೆಗೆ ಏನಾಯಿತು ಮತ್ತು 1/1/24ರಿಂದ ಪ್ರಾರಂಭ ಆಗಬೇಕಾಯಿತು. ಸರ್ಕಾರ ಅದರ ಬಗ್ಗೆ ಕಿಂಚಿತ್ತು ಕಲಿತಾ ಇಲ್ಲ, ಮಾತುಕತೆಗೆ ಪ್ರಾರಂಭ ಮಾಡ್ತಾ ಇಲ್ಲ. ಮತ್ತು 1/1/20ರಿಂದ 24ರವರೆಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕಾಗಿತ್ತು, ಅರಿಯರ್ಸ್ ಕೊಡ್ತಾ ಇಲ್ಲ. ಮತ್ತು ಶಕ್ತಿ ಯೋಜನೆಯಲ್ಲಿ ಸಂಪೂರ್ಣ ಬೆಂಬಲ ನಾವೆಲ್ಲ ಕಾರ್ಮಿಕರಿಗೆ ಕೊಡ್ತಾ ಇದ್ವಿ ಸರ್ಕಾರಕ್ಕೆ. ಆದರೆ ಸರ್ಕಾರ ನಮ್ಮ ಕಡೆ ಮಲತಾಯಿ ಧೋರಣೆ ನೋಡ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ಬರೀ ಒಂದೇ ಒಂದು ಸ್ಟೇಟ್ಮೆಂಟಿಗೆ 7ನೇ ವೇತನ ಆಯೋಗ ಒಪ್ಕೊಂಡಿತು ಸರ್ಕಾರ. ಆದರೆ ನಮ್ಮ ಬಗ್ಗೆ ಮಾತ್ರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಸರ್ಕಾರ. ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸಾರಿಗೆ ಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ಎಚ್ಚರಿಕೆ ನೋಟಿಸ್ ಕೊಡ್ತಾ ಇದ್ದೀವಿ. ನಮ್ಮನ್ನು ಕರೆದು ಮಾತಾಡಿ ಈ ಕಾರ್ಮಿಕರ ಸಮಸ್ಯೆ ಬಗೆಹರಿಸಿ ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಸರ್, ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಏನ್ ಮಾಡಿದ್ರ ಅಂತ ಧರಣಿ ಮಾಡ್ತಾ ಇದ್ದೀವಿ. 27/8/2024ರಿಂದ ಕೇಂದ್ರ ಬಸ್ ನಿಲ್ದಾಣದಿಂದ ಕೊಠಾರಿ ಭವನವರೆಗೂ ನಾವು ಬೃಹತ್ ಮೆರವಣಿಗೆ ಹಾಕೊಂಡಿದ್ದೀವಿ. ಪ್ರಥಮ ಹಂತವಾಗಿ 28/8/2024 ಹುಬ್ಬಳ್ಳಿಯಲ್ಲಿ ಹಾಕೊಂಡಿದ್ದೆವು. 12/9/24 ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹಾಕೊಂಡಿದ್ದೆವು. 3 ಹಂತದ ಧರಣಿಯನ್ನು ಹಾಕೊಂಡಿದ್ದೆವು. ಈ 3 ಹಂತದ ಧರಣಿದೊಳಗೆ ಸರ್ಕಾರ ಯಾವ ರೀತಿ ನಡ್ಕೋತೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಪ್ರಮುಖ ಪಾತ್ರ ವಹಿಸ್ಬೇಕಂತ ಅವ್ರನ್ನ ಕೇಳ್ತಾ ಇದ್ದೀವಿ. ಅವ್ರು ಬರ್ರಿ ನೋಡೋಣ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ ಅವ್ರಿಗೆ. ನಮಗೆ ಭೇಟಿಯಾಗಿದ್ದು 2 ಸಲ ಭೇಟಿಯಾಗಿದ್ದು, ಟೈಮ್ ಕೊಡ್ತಾ ಇಲ್ಲ. ಅವರು ಈ ಗದ್ದಲ ನಡೆದಲ್ಲ, ಈ ಸರ್ಕಾರ ಅವ್ರ ಗದ್ದಲ ನಡೆದು ಹೆಚ್ಚಾಗಿ ನಮ್ಮ ಕಡೆ ಅವ್ರು ಚಾನ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಇನ್ನು ನಾಳೆ ಬರ್ತಾ ಇದ್ದಾರೆ. ಅದು ಕೇಳ್ಬೇಕು ಅವ್ರಿಗೆ. 27ನೇ ತಾರೀಕು ಒಂದು ಎಚ್ಚರಿಕೆ ಗಂಟೆಯಾಗಿ ಬೃಹತ್ ಮೆರವಣಿಗೆ ಹಾಕೊಂಡಿದ್ದು. 9 ಬಹಳ ಜನ ಸೇರ್ಬೋದು, 10,000 ಜನ ಸೇರ್ಬೋದು. ಇಲ್ಲಿ 22ನೇ ತಾರೀಕರ 1,000 ಮಂದಿ ಕೆಳಗಡೆ ಆಗಲ್ಲ. 1,000 1,500 ಜನ ಕೂಡಿಸ್ತೀವಿ ನಾವು 9 ಡಿವಿಷನ್ದವರು. ಅಲ್ಲಿ ರಾಜ್ಯ ಮಟ್ಟದ ಇದೆ. ಡಾಕ್ಟರ್ ಶರ್ಮಾಜಿ ಅಂತ ಇದ್ದಾರೆ ಹುಬ್ಬಳ್ಳಿ, ಅನಂತ ಸುಬ್ಬರಾವ್ ಅಂತಿದ್ದಾರೆ. 5 ಸಂಘಟನೆಗಳ ಕಲಿತು ಅಲ್ಲಿ ಬೃಹತ್ ಒಂದು ಮೆರವಣಿಗೆ ಹಾಕೊಂಡಿದ್ದು. ಎಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಹೊಣೆಗಾರ ಯಾರಂತ ಸರ್ಕಾರ ಸರ್ಕಾರ ಹೊಣೆಗಾರಲ್ಲ, ನಾವಲ್ಲ.